ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ಹಿಂದೂಗಳಿಗೆ ನರಕ, ಮುಸಲ್ಮಾನರಿಗೆ ಸ್ವರ್ಗ ಈ ರೀತಿ ಆಗೋಗಿದೆ. ಎಲ್ಲ ಕಡೆಯೂ ಕೂಡ ಹಿಂದೂಗಳಿಗೆ ನೇರವಾಗಿ ತೊಂದರೆ. ಬಾಗಲಕೋಟೆ ಘಟನೆ ನಾನು ಟಿ ವಿಲಿ ನೋಡಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ಮಸೀದಿನ ಮೇಲಿಂದ ಚಪ್ಪಲಿ ಕಲ್ಲು ಎಸಿತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇದ್ರ ಬಗ್ಗೆ ನಾವು ಕಠಿಣ ಕ್ರಮ ತಗೋತೀವಿ ಅಂತ. ಮಸೀದಿನಲ್ಲಿ ಕಲ್ಲು ಚಪ್ಪಲಿ ಯಾಕೆ ಬಂತು? ಮಸೀದಿ ಸೀಸ್ ಮಾಡಬೇಕಿತ್ತು ತಕ್ಷಣ. ಯಾವ ಮುಲ್ಲಾ ಇದನೋ ಆ ಮುಲ್ಲಾನ ಅರೆಸ್ಟ್ ಮಾಡಬೇಕಾಗಿತ್ತು. ಅಲ್ಲಿ ಮೇಲೆ 200 ಜನ ಇದ್ದರು, 150 ಜನ ಇದ್ದರು, ಎಷ್ಟೋ ಹೇಳ್ತಾರೆ. ಅವರಷ್ಟು ಜನನೂ ಕೂಡ ಅರೆಸ್ಟ್ ಮಾಡಿದರೆ ಅದು ಕಠಿಣ ಕ್ರಮ ಅಂತ ಅನ್ಬೋದಿತ್ತು. ಶಿವಮೊಗ್ಗದಲ್ಲಿ ಅಮಾಯಕ ಯುವಕ, 15 ವರ್ಷದ ಯುವಕನಿಗೆ ಒಂದು 10-15 ಜನ ಮುಸಲ್ಮಾನ ಯುವಕರು ಹೊಡೆದು ಕೊಲೆ ಮಾಡ್ತಾರೆ. ಅದ್ರ ಬಗ್ಗೆನೂ ಕಠಿಣ ಕ್ರಮ ಅಂತ ಹೇಳಿದ್ದಾರೆ. ಮದ್ದೂರಲ್ಲಿ ಗಣಪತಿ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಮಸೀದಿ ಕಲ್ಲು ಹೊಡೆದ್ರು. ನೆಲಮಂಗಲದಲ್ಲಿ ಗಲಾಟೆ ಆಯಿತು. ಬೆಂಗಳೂರಿನಲ್ಲಿ ಓಂ ಶಕ್ತಿಯ ಮಹಿಳೆಯರ ಮೇಲೆ ಕಲ್ಲಿಸಿದ್ದಾರೆ. ಉದ್ದಕ್ಕೆ ಹೇಳ್ತಾ ಹೋಗ್ಬೋದು ಹಿಂದೂಗಳಿಗೆ ಏನೇನು ತೊಂದರೆ ಕೊಟ್ಟರು ಅಂತ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಕರ್ನಾಟಕ ಕುವೆಂಪು ಅವರ ಕೋಟ್ ಮಾಡ್ತಾರೆ, ಸರ್ವಜನಾಂಗದ ಶಾಂತಿಯ ತೋಟ. ಸರ್ವಜನಾಂಗದ ಶಾಂತಿಯ ತೋಟ ಅಲ್ಲ ಇದು. ಕರ್ನಾಟಕ ಇವತ್ತು ಹಿಂದೂಗಳಿಗೆ ಸ್ಮಶಾನ. ತುಂಬ ನೋವಿಂದ ಈ ಮಾತು ಹೇಳ್ತಾ ಇದ್ದೇನೆ. ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಆ ಹುಡುಗ ಸತ್ತಾಗ ಅವ್ರ ಮನೆಗೆ ಹೋಗಿದ್ದೆ. ಹುಡುಗನ ನೋಡಿದೆ ನಾನು. 2 ದಿನ ನಿದ್ದೆ ಬರಲಿಲ್ಲ. ಅಮಾಯಕ, ಏನೂ ಗೊತ್ತಿಲ್ದಿರೋಂಥ ಹುಡುಗ, ಕೂಲಿ ಮಾಡ್ತಾರೆ ಅವ್ರ ತಂದೆ ತಾಯಿ. ಏನು ಕಠಿಣ ಕ್ರಮ ಇದು? ಕಾಂಗ್ರೆಸ್ ಸರ್ಕಾರಕ್ಕೆ ಕೊನೆಗಾಲ. ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೋ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ, ದಲಿತ ನಾಯಕರು ಮುಖ್ಯಮಂತ್ರಿ ಆಗ್ತಾರೋ, ಯಾರಾದರೂ ಕೂಡ ರಾಜ್ಯದಲ್ಲಿ ಹಿಂದೂಗಳಿಗೆ ಕೊಡ್ತಾ ಇರೋಂಥ ಒಂದು ಹಿಂಸೆ, ನಾವು ಯಾಕಾದರೂ 136 ಸೀಟ್ ಗೆಲ್ಲಿಸ್ದ್ವಪ್ಪ ಅಂತ ಪಾಪ ಮಾಡಿದ್ದೀವಿ ಏನಂತ ಮಾತನ್ನು ಇವತ್ತು ರಾಜ್ಯದಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಸತ್ತೋಗಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಎಲ್ಲ ಮಂತ್ರಿಗಳು ಹೇಳ್ತಾರೆ, ಎಲ್ಲ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ಹೈಕಮಾಂಡ್ ತೀರ್ಮಾನ ಆಗತ್ತೆ. ಹೈಕಮಾಂಡೇ ಸತ್ತೋಗಿದೆಯಲ್ಲ. ಏನು ಮಾಡ್ತಾ ಇದೆ ಹೈಕಮಾಂಡ್? ಹೈಕಮಾಂಡ್ ಅಂದರೆ ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ. ಮೌನ. ಹೆಂಗೋ ಇಲ್ಲಿಂದ ರಾಜ್ಯದಲ್ಲಿ ಒಂದು ಸರ್ಕಾರ ನಡೀತಾ ಇದೆ, ನಮ್ಗೆ ನಡ್ಕೊಂಡು ಹೋಗಲಿ, ಕಷ್ಟ ಸುಖಕ್ಕೆ ಆಗ್ತಿದ್ದಾರೆ, ಇದ್ಕೊಂಡು ಹೋಗಲಿ. ಈ ಧೋರಣೆ ಇದೆಯಲ್ಲ, ಇದು ರಾಜ್ಯದಲ್ಲಿ ಕಾಂಗ್ರೆಸ್ಸು ಒಂದು ಸರ್ಕಾರ ಇದೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಎಲ್ಲರೂ ಅಧಿಕಾರದ ದಾಹ. ಮುಖ್ಯಮಂತ್ರಿ ತನ್ನ ಸ್ಥಾನ ಉಳಿಸ್ಕೋಬೇಕು ಅಂತ ಅಧಿಕಾರದ ದಾಹ, ಉಪಮುಖ್ಯಮಂತ್ರಿ ತನಗೆ ಮುಖ್ಯಮಂತ್ರಿ ಬೇಕು ಅಂತ ಅಧಿಕಾರದ ದಾಹ. ಅನೇಕ ಶಾಸಕರು, ಮುಖ್ಯಮಂತ್ರಿಗಳ ಪರ ಕೆಲವರು, ಉಪಮುಖ್ಯಮಂತ್ರಿಗಳ ಪರ ಕೆಲವರು. ಯಾಕೆ? ನಾನು ಮಂತ್ರಿ ಆಗಬೇಕು, ಅವ್ರಿಗೂ ಅಧಿಕಾರದ ದಾಹ. ಈ ಮಧ್ಯೆ ದಲಿತಾನಂತ ಒಂದು ಪದ ಮಧ್ಯೆ ತಂದರು. ದಲಿತ ಮುಖ್ಯಮಂತ್ರಿಯಾಗಿ ಇಷ್ಟು ದಿನ ಏನು ಮಾಡಿದರು? ಸ್ವಾತಂತ್ರ್ಯ ಬಂದಾಗಿಂದ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ?
ಈಗ ಯಾವಾಗ ತಮ್ಮ ಬುಡಕ್ಕೆ ಬೆಂಕಿ ಬಿತ್ತೋ, ಮುಖ್ಯಮಂತ್ರಿ ಸ್ಥಾನಕ್ಕೆ ಗೊಂದಲ ಶುರು ಆಯಿತು, ದಲಿತ ಮುಖ್ಯಮಂತ್ರಿ ಇತ್ತಂದ್ರೆ ಹೆಂಗಿದ್ರೆ ಆಗಲ್ಲ ಹೋಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಾಂಗ್ರೆಸ್ನವರು ಕೂಡ ಅಧಿಕಾರದ ದಾಹದಲ್ಲಿದ್ದಾರೆ. ರಾಜ್ಯದ ಜನರ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಮರೆತೋಯ್ತು. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಶಾಸಕಾಂಗ ಸಭೆಯಲ್ಲಿ, ಕಾಂಗ್ರೆಸ್ ಸಭೆಯಲ್ಲಿ, ನಿಮ್ಗೆಲ್ರಿಗೂ ಕಾಂಗ್ರೆಸ್ ಶಾಸಕರ 50-50 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿಗೆ. ಕನ್ನಡಿ ಗಂಟು, ಆ ಕನ್ನಡಿಲಿದೆ 50 ಕೋಟಿ, ಯಾವ ಕಾರಣಕ್ಕೂ ಹೊರಗೆ ಬರಲ್ಲ. ಆ ಕಾಂಗ್ರೆಸ್ ಶಾಸಕರು ಅವ್ರ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಗಮನ ಕೊಟ್ಟರೆ 50 ಕೋಟಿ ಬರ್ತಿತ್ತು. ಡೆಲ್ಲಿ ಫಾರಿನ್ಗೆ ಹೋಗ್ತಾರಂತೆ, ಇನ್ನೊಂದು ಗುಂಪು ಡಿನ್ನರ್ ಮಾಡ್ತಾರಂತೆ 5 ಸ್ಟಾರ್ ಹೋಟ್ಲ್ಗಳಲ್ಲಿ. ಎಲ್ಲಿದೆ 50 ಕೋಟಿ? ಕೇಳಕ್ಕಾರ ಇವ್ರು ತಾಕತ್ ಬೇಡವಾ? ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇಲ್ಲ. 3 ವರ್ಷ ಆಯಿತು. ಇಂಥ ಕೆಟ್ಟ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ನಾನಂತೂ ನೋಡಿಲ್ಲ. ಈ ದಿಕ್ಕಿನಲ್ಲಿ ಈಗ ಮಾಡಿರೋಂಥ ಪಾಪ ಸಾಕಷ್ಟಾಗಿದೆ, ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದಕ್ಕಿದ್ದಾಗೇನೆ ಖಾಸಗಿ ಕಾರಲ್ಲಿ ಎಂಥದ್ದು ಓಣಿಯೋದು, ಕಿಲ್ಲಾ ಓಣಿಯಲ್ಲಿ ಹೋಗಿ RSS ಕಾರ್ಯಕರ್ತನ, ಊಟ ಮಾಡ್ತಿರೋಂಥ ಕಾರ್ಯಕರ್ತನ ಖಾಸಗಿ ಕಾರ್ ತೊಗೊಂಡೋಗಿ ಅದ್ರಲ್ಲಿ ಅರೆಸ್ಟ್ ಮಾಡ್ಕೊಂಡು ಬರ್ತೀರಿ ಅಂತೀರಲ್ಲ. ಜನ ಹೆಂಗೆ ಆಕ್ರೋಶದ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ಬಿದ್ದರು ನೋಡಿದ್ರಲ್ಲ. ಕೊನೆ ಅಧಿಕಾರಿಗಳು ಓಡಬೇಕಾಯ್ತು, ನಾವು ಬಂಧಿಸಿಲ್ಲ, ಯಾರನ್ನೂ ಬಂಧಿಸಿಲ್ಲ ಅಂತ. ಈ ಪರಿಸ್ಥಿತಿ ರಾಜ್ಯದಲ್ಲೂ ಬರುತ್ತೆ. ಜನ ಜಾಗೃತಿ ಆಗ್ತಾ ಇದ್ದಾರೆ. ಈಗ ನಡೆದಿರೋಂಥ ಘಟನೆಗಳ ಬಗ್ಗೆ ಈ ಸರ್ಕಾರದ ಪ್ರಮುಖರುಗಳು ಆ ಕಡೆ ಗಮನ ಕೊಡಬೇಕು. ಪೊಲೀಸ್ ಇಲಾಖೆ ಹೇಗಿದೆ? ಯಥಾ ರಾಜ ತಥಾ ಪೊಲೀಸ್ ಇಲಾಖೆ. ಎಲ್ಲರೂ ಟಿ ವಿ ನೋಡಿ ಇಡೀ ರಾಜ್ಯದ ದೇಶದ ಜನ ಬಾಗಲಕೋಟೆ ಮಸೀದಿಯಿಂದ ಕಲ್ಲು ಹೊಡೆದಿರೋದು, ಆ ಪೊಲೀಸ್ ಎಸ್ ಪಿ ಕಲ್ಲು ಬಿದ್ದಿರೋದು, ಗಾಯ ಆಗಿರೋದು, ರಕ್ತ ಬಂದಿರೋದು ನೋಡಿದ್ರೆ ಆ SP ಹೇಳಿಕೆ ಕೊಡ್ತಾರೆ, ಒಂದು 2 ಸಣ್ಣ ಕಲ್ಲು ಬಿತ್ತು ಕೆಳಗೆ. ನಾಚಿಕೆ ಆಗಬೇಕು SP ಗೆ. ಮುಸಲ್ಮಾನರ ಸಂಬಳ ತೊಗೋತಿದ್ದೀರಾ ನೀವು? ರಾಜ್ಯದ ಬಡ ರೈತರ ತೆರಿಗೆ ಹಣ ಎಲ್ಲ SP ಗಳು ತೊಗೋತಾ ಇರೋದು ಸ್ಯಾಲ್ರಿ. ಸರ್ಕಾರ ಹೇಗಿದೆ ಅಂತಂತ ನೀವು ಅಧಿಕಾರಿಗಳು ಹೀಗೆ ಆಗಿಬಿಟ್ರೆ ಕತೆ ಏನು? ನಾನು ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಹೇಳ್ತೇನೆ, ಸಂಬಂಧಪಟ್ಟ ಅನೇಕ ಅಧಿಕಾರಿಗಳು ಒಳ್ಳೆಯರಿದ್ದಾರೆ. ನಾನು ಎಲ್ಲ ನಾನು ಈ ಸಂದರ್ಭದಲ್ಲಿ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ತುಂಬ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಆದರೆ ಇಲ್ಲಿ SP ಮಾಡಿದಂಥ ಧೋರಣೆ ಇದು ಯಾರೂ ಮೆಚ್ಚಲ್ಲ. ಇದು ಕೊನೆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ದೇಶದ ಅನೇಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನೆಲೆ ಕಚ್ಚೋಗಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಇಲ್ಲ, ಅನೇಕ ರಾಜ್ಯದಲ್ಲಿ ಇಲ್ಲ, ಅಲ್ಲೊಂದು ಇಲ್ಲೊಂದು ಇದೆ. ಇನ್ನೂ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಯಾವ ಜನ ನಿಮ್ಮ ಕೇವಲ ಮುಸಲ್ಮಾನರು ಓಟ್ ಕೊಡಲಿಲ್ಲ, ಹಿಂದೂ ಸಮಾಜ ಏನು ತಪ್ಪು ಮಾಡಿದೆ? ಗುಂಪಾಗಿ ಮುಸಲ್ಮಾನರು ನಿಮಗೆ ಓಟ್ ಕೊಡ್ತಾರೆ ಅಂತ ಒಂದೇ ಕಾರಣಕ್ಕೆ ಓಟಿನ ರಾಜಕಾರಣ ಮಾಡಿಕೊಂಡು ಹಿಂದೂಗಳ ಹತ್ಯೆ ಕಣ್ಣಿಂದ ನೋಡ್ತಾ ಇದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಗೃಹಮಂತ್ರಿಗಳು, ಇಡೀ ಸಚಿವ ಸಂಪುಟದವರು. ನಿಮ್ಮ ಮಕ್ಕಳಿಗೆ ನಾಳೆ ಈ ಸ್ಥಿತಿ ಬಂದರೆ ಏನು ಮಾಡ್ತೀರಿ? ಈ ಎಲ್ಲ ಮುಸಲ್ಮಾನರಿಗೆ ಹೇಳಲ್ಲ ನಾನು, ಕೊಲೆಗಡಕ ಮುಸಲ್ಮಾನರು, ದೇಶದ್ರೋಹಿ ಮುಸಲ್ಮಾನರ ಬಗ್ಗೆ ಹೇಳ್ತಿದ್ದೀನಿ ನಾನು. ನಾಳೆ ದಿನ ಈ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಇವ್ರ ಮಕ್ಕಳನ್ನು ಕೊಲೆ ಮಾಡಿದ್ರೆ ನೀವೇನು ಮಾಡ್ತೀರಿ? ಆಗಲೂ ಓಟನ್ನು ನೋಡ್ತೀರಾ? ಓಟಿನ ರಾಜಕಾರಣವನ್ನು ನೀವು ಮಾಡ್ತಾ ಇರೋದ್ರಿಂದ ಮುಸಲ್ಮಾನರಿಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಮಗೆ ಎಷ್ಟೇ ಕೊಲೆ ಮಾಡಲಿ, ನಮಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ರಕ್ಷಣೆ ಇದೆ ಅನ್ನೋಂಥ ಒಂದೇ ಕಾರಣಕ್ಕೆ ಈ ದಿಕ್ಕಿನಲ್ಲಿ ಅವರು ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಕಠಿಣ ಕ್ರಮ ಬಾಯಲ್ಲಿ ಮಾತ್ರ ಆಗಬಾರ್ದು, ನಿಜಕ್ಕೂ ಕಠಿಣ ಕ್ರಮ ತಗೋಬೇಕು. ಕಣ್ಣು ಮುಂದೆ ಕಾಣ್ತಾ ಇದೆ ನಿಮ್ಮ ಬಾಗಲಕೋಟೆದು.
ಹೇಳಿಬಿಡಿ, ಹಿಂದೂಗಳು ಯಾವ ಮೆರವಣಿಗೆ ಮಾಡಿಕೊಡ್ದು. ಛತ್ರಪತಿ ಶಿವಾಜಿ ಮಹಾರಾಜರದ್ದು ಮಾಡಬಾರ್ದು, ಬಸವೇಶ್ವರದ್ದು ಮಾಡಬಾರ್ದು, ಕನಕದಾಸರಿಗೂ ಮಾಡಬಾರ್ದು, ಗಣಪತಿ ವಿಸರ್ಜನೆ ಮಾಡಿಕೊಡ್ದು ಮೆರವಣಿಗೆಯಲ್ಲಿ. ಹೇಳಿಬಿಡಿ, ಇದು ಮುಸಲ್ಮಾನ್ ರಾಜ್ಯ, ಹಿಂದೂಗಳಿಗೂ ನಿಮಗೂ ಸಂಬಂಧ ಇಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಹಿಡಿದು ಹೊಡಿತಾ ಇರಲ್ಲ. ಕರ್ನಾಟಕಕ್ಕೂ ಬಾಂಗ್ಲಾಗೆ ಏನು ವ್ಯತ್ಯಾಸ ಇದೆ? ಹಿಂದೆ ಮುಸಲ್ಮಾನ್ ದೊರೆಗಳು, ಅವನು ಬಾಬರು, ಔರಂಗಜೇಬು, ಆ ಮುಸಲ್ಮಾನ್ ದೊರೆಗಳು ಹಿಂದೂಗಳಿಗೆ ತೊಂದರೆ ಕೊಡ್ತಿದ್ದರು, ಆಡಳಿತ ನಡೆಸ್ತಾ ಇದ್ದವರು. ಈಗ ಒಂದು ಕಡೆ ಮುಸಲ್ಮಾನರದ್ದು ತೊಂದರೆ, ಮತ್ತೊಂದು ಕಡೆ ಆಡಳಿತ ನಡೆಸ್ತಾ ಇರೋದ ಕಾಂಗ್ರೆಸ್ದು ತೊಂದರೆ. ನಾನು ಅದಕ್ಕೋಸ್ಕರ ತುಂಬ ನೊಂದು ಹೇಳ್ತಾ ಇದ್ದೀನಿ, ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇರಲ್ಲ. ಇಡೀ ದೇಶದಲ್ಲಿ ಯಾವ ಚುನಾವಣೆ ನಡೆದರೂ ಕೂಡ ಕಾಂಗ್ರೆಸ್ಸು ನಿರ್ನಾಮ ಆಗಿ ಹೋಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೊನೆ ಕಾಂಗ್ರೆಸ್ ಸರ್ಕಾರ, ಮತ್ತು ಬರೋಂಥ ದಿನ ಯಾವ ಮುಖ್ಯಮಂತ್ರಿ, ಯಾವ ಉಪಮುಖ್ಯಮಂತ್ರಿ, ಯಾವ ಗೃಹ ಮಂತ್ರಿಗಳು ಕೂಡ ಚುನಾವಣೆ ಗೆಲ್ಲಲ್ಲ. ಆ ದಿಕ್ಕಿನಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಿದೆ. ಅಷ್ಟು ಪೊಲೀಸ್ ಇಲಾಖೆಗೆ ಒತ್ತಡ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ಮಾಡ್ತಾನೇ ಇರುತ್ತೆ. ಬರೀ ಬಾಗಲಕೋಟೆ ಎಸ್ ಪಿಗೆ ಮಾತ್ರ ಮಾಡೋದಲ್ಲ. ಆದರೆ ಅವರೂ ಮನುಷ್ಯರೇ, ಅವರೂ ಕಾನೂನು ಗೊತ್ತಿರುತ್ತೆ. ಯಾಕೆ IPS ಅಧಿಕಾರಿ ಆಗಿರಬೇಕು? ಕಾಂಗ್ರೆಸ್ಸಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲ SP. ಒತ್ತಡಕ್ಕೆ ಬಗ್ಗೋದಕ್ಕೆ ಅವರು ಓದ್ಕೊಂಬಂದಿದ್ದಾರೆ. IPS ಪಾಸ್ ಮಾಡೋದಷ್ಟು ಸುಲಭ ಅಲ್ಲ. ಅಂಥ ಅಧಿಕಾರಿ ಯಾರ್ದೋ ಒತ್ತಡ ಇದೆ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಅಮಾಯಕರ ಮೇಲೆ ಕಲ್ಲೊಡೆದವ್ರ ಬಗ್ಗೆ ಕ್ರಮ ತಗೋಬೇಕು. ಯಾವ ಮಸೀದಿಯಿಂದ ಕಲ್ಲು ಚಪ್ಪಲಿ ಬಂತು ಅದನ್ನು ಸೀಸ್ ಮಾಡಬೇಕು. ಅದು ಬಿಟ್ಟು ಯಾರೋ ಒತ್ತಡ ಮಾಡಿದ್ರು ಅಂತೀನಿ ಆಡೋ ಮಗುನ ಫಿಟ್ಟಿಂಗ್ ಬಾಟ್ಲ್ ಇಟ್ಟಿಯಾರ SP ಬಾಯಲ್ಲಿ. ವ್ಯವಹಾರ ಜ್ಞಾನ ಅವ್ರಿಗಿಲ್ವಾ? ಎಲ್ಲ ಅನ್ಯಾಯ ಆಗಿದೆ. ಯಾವ ಮಸೀದಿ ಮುಂದೆ ಮೆರವಣಿಗೆ ಮೌನವಾಗಿ ಹೋಗ್ತಿರ್ಬೇಕಾದ್ರೆ, ಶಾಂತಿಯಿಂದ ಹೋಗ್ತಿರ್ಬೇಕಾದ್ರೆ ಅದ್ರ ಮೇಲೆ ಕಲ್ಲು ಹೊಡೆದಂಥ ಇಮ್ಮಿಡಿಯೇಟ್ ನುಗ್ಗಬೇಕಿತ್ತು SP. ತನಗೆ ತಾಕತ್ತಿದ್ರೆ ಪೊಲೀಸ್ ಇಲಾಖೆಯನ್ನು ಕರ್ಕೊಂಡು ಅವರೆಲ್ಲರೂ ಅರೆಸ್ಟ್ ಮಾಡಬೇಕಿತ್ತು. ಆ ಮಸೀದಿ ಸೀಸ್ ಮಾಡಬೇಕಿತ್ತು. ಆಗ ಗಂಡು ಅಂತ ಕರಿಬೋಯಿತ್ತು. ಅದು ಬಿಟ್ಟು ಮನಸ್ಥಿತಿ ಇದು ಸರ್ಕಾರದ ಮನಸ್ಥಿತಿ. ಮುಸಲ್ಮಾನರಿಗೆ ಸಂತೃಪ್ತಿ ಪಡೋದು, ಸರ್ಕಾರನ ಸಂತೃಪ್ತಿ ಪಡಿಸೋಂಥ ಮನಸ್ಥಿತಿ ಇಲ್ಲಿ SPದು. ಮುಸಲ್ಮಾನರಿಗೆ ತಮ್ಮ ಮನಸ್ಥಿತಿ ಈ ದೇಶದ ಬಗ್ಗೆ ಭಕ್ತಿ ಅಲ್ಲ, ಹಿಂದೂಗಳು ದ್ವೇಷ ಮಾಡ್ಕೊಂಡು ತೊಂದರೆ ಕೊಡ್ತಾ ಹೋಗುತ್ತೆ ಅವ್ರ ಮನಸ್ಥಿತಿ. ಎಲ್ಲ ಮನಸ್ಥಿತಿನೂ ಬದಲಾವಣೆ ಆಗಬೇಕು. ಈ ದೇಶದಲ್ಲಿ ಅನ್ನ ತಿಂತಾ ಇದ್ದೀವಿ ನಾವು, ಮುಸಲ್ಮಾನರಿಗೂ ಅನ್ನಿಸ್ಬೇಕು, ಪೊಲೀಸ್ ಅಧಿಕಾರಿಗಳಿಗೂ ಅನ್ನಿಸ್ಬೇಕು, ಸರ್ಕಾರ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೂ ಅನ್ನಿಸ್ಬೇಕು. ನಾನು ಈ ದೇಶದ ಅನ್ನ ತಿಂತಾಯಿದ್ದೀನಿ, ಈ ದೇಶದಲ್ಲಿರೋಂಥ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ತೀನಿ ನಾನು. ಈ ದಿಕ್ಕಿನಲ್ಲಿ ಪ್ರಯತ್ನ ನಡೆಸಿದ್ರೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ಮುಸಲ್ಮಾನರನ್ನೇ ಸಂತೃಪ್ತಿ ಪಡಿಸೋಂಥ ಮನಸ್ಥಿತಿ ಸರ್ಕಾರವನ್ನು ಬಿಡಬೇಕು. ಕೆಲವು ಮುಸಲ್ಮಾನರು ಮತ್ತೆ ಹೇಳ್ತೀನಿ, ನಾನು ಎಲ್ಲ ಮುಸಲ್ಮಾನರು ಹೇಳಲ್ಲ, ನಾನು ಅವ್ರ ಮನಸ್ಥಿತಿ ಅವ್ರು ಬದಲಾವಣೆ ಮಾಡ್ಕೋಬೇಕು. ಕೆಲವು ಪೊಲೀಸ್ ಅಧಿಕಾರಿಗಳು ಅವ್ರ ಮನಸ್ಥಿತಿನೂ ಬದಲಾವಣೆ ಮಾಡ್ಕೋಬೇಕು. ಆಗ ಈ ಸರ್ವಜನಾಂಗದ ಶಾಂತಿಯ ತೋಟ ಅಂತಾರಲ್ಲ, ಆ ದಿಕ್ಕಲ್ಲಿ ಅದು ಆಗತ್ತೆ. ಇಲ್ಲ ಅಂತಂದರೆ ಇದು ಮುಸಲ್ಮಾನರಿಗೆ ಸ್ವರ್ಗ, ಹಿಂದೂಗಳಿಗೆ ನರಕ. ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿಯುತ್ತೆ. ಇದು ಭಾಳ ದಿನ ಮುಂದುವರಿಯಲ್ಲ. ಈ ದಿಕ್ಕಿನಲ್ಲಿ ಈಗ ಮಾಡಿರೋಂಥ ಪಾಪ ಸಾಕಷ್ಟಾಗಿದೆ, ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದಕ್ಕಿದ್ದಾಗೇನೆ ಖಾಸಗಿ ಕಾರಲ್ಲಿ ಎಂಥದ್ದು ಓಣಿಯೋದು, ಕಿಲ್ಲಾ ಓಣಿಯಲ್ಲಿ ಹೋಗಿ RSS ಕಾರ್ಯಕರ್ತನ, ಊಟ ಮಾಡ್ತಿರೋಂಥ ಕಾರ್ಯಕರ್ತನ ಖಾಸಗಿ ಕಾರ್ ತೊಗೊಂಡೋಗಿ ಅದ್ರಲ್ಲಿ ಅರೆಸ್ಟ್ ಮಾಡ್ಕೊಂಡು ಬರ್ತೀರಿ ಅಂತಾರಲ್ಲ. ಜನ ಹೆಂಗೆ ಆಕ್ರೋಶದ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ಬಿದ್ದರು ನೋಡಿದ್ರಲ್ಲ. ಕೊನೆ ಅಧಿಕಾರಿಗಳು ಓಡಬೇಕಾಯ್ತು, ನಾವು ಬಂಧಿಸಿಲ್ಲ, ಯಾರನ್ನೂ ಬಂಧಿಸಿಲ್ಲ ಅಂತ. ಈ ಪರಿಸ್ಥಿತಿ ರಾಜ್ಯದಲ್ಲೂ ಬರುತ್ತೆ. ಜನ ಜಾಗೃತಿ ಆಗ್ತಾ ಇದ್ದಾರೆ. ಈಗ ನಡೆದಿರೋಂಥ ಘಟನೆಗಳ ಬಗ್ಗೆ ಈ ಸರ್ಕಾರದ ಪ್ರಮುಖರುಗಳು ಆ ಕಡೆ ಗಮನ ಕೊಡಬೇಕು. ಪೊಲೀಸ್ ಇಲಾಖೆ ಹೇಗಿದೆ? ಯಥಾ ರಾಜ ತಥಾ ಪೊಲೀಸ್ ಇಲಾಖೆ. ಎಲ್ಲರೂ TV ನೋಡಿ ಇಡೀ ರಾಜ್ಯದ ದೇಶದ ಜನ ಬಾಗಲಕೋಟೆ ಮಸೀದಿಯಿಂದ ಕಲ್ಲು ಹೊಡೆದಿರೋದು, ಆ SP ಕಲ್ಲು ಬಿದ್ದಿರೋದು, ಗಾಯ ಆಗಿರೋದು, ರಕ್ತ ಬಂದಿರೋದು ನೋಡಿದ್ರೆ ಆ SP ಹೇಳಿಕೆ ಕೊಡ್ತಾರೆ, ಒಂದು 2 ಸಣ್ಣ ಕಲ್ಲು ಬಿತ್ತು ಕೆಳಗೆ.
ನಾಚಿಕೆ ಆಗಬೇಕು ಎಸ್ ಪಿಗೆ. ಮುಸಲ್ಮಾನರ ಸಂಬಳ ತೊಗೋತಿದ್ದೀರಾ ನೀವು? ರಾಜ್ಯದ ಬಡ ರೈತರ ತೆರಿಗೆ ಹಣ ಎಲ್ಲ ಎಸ್ ಪಿಗಳು ತೊಗೋತಾ ಇರೋದು ಸ್ಯಾಲ್ರಿ. ಸರ್ಕಾರ ಹೇಗಿದೆ ಅಂತಂತ ನೀವು ಅಧಿಕಾರಿಗಳು ಹೀಗೆ ಆಗಿಬಿಟ್ರೆ ಕತೆ ಏನು? ನಾನು ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಹೇಳ್ತೇನೆ, ಸಂಬಂಧಪಟ್ಟ ಅನೇಕ ಅಧಿಕಾರಿಗಳು ಒಳ್ಳೆಯರಿದ್ದಾರೆ. ನಾನು ಎಲ್ಲ ನಾನು ಈ ಸಂದರ್ಭದಲ್ಲಿ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ತುಂಬ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಆದರೆ ಇಲ್ಲಿಯ ಎಸ್ ಪಿ ಮಾಡಿದಂಥ ಧೋರಣೆ ಇದು ಯಾರೂ ಮೆಚ್ಚಲ್ಲ.